ಎಲ್ರಿಗೂ ನಮಸ್ಕಾರ. ನಾವು SRK ಏನಿಯ ಬಗ್ಗೆ ಒಂದು ಪ್ರಾತ್ಯಕ್ಷಿತೆಯನ್ನು ನೀಡುವವರಿದ್ದೇವೆ. ಹಲವರಿಗೆ 30 ಅಡಿಯ ಒಂದು ಜೋಡಣೆಯಲ್ಲಿ ತಾಂತ್ರಿಕ ದೋಷ ಇದೆ. ಅದಕ್ಕಾಗಿ ಯಾವುದೇ ಒಂದು ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳುವಂತಹ ಒಂದು ಮಾಹಿತಿಗಳು ಬಂದಿರೋದ್ರಿಂದ ನಾವು ನಮ್ಮ ಪ್ರಾತ್ಯಕ್ಷಿತೆಯನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ 20 ಅಡಿಯ ಏಣಿಯನ್ನು ಯಾವುದೇ ಮರಕ್ಕೆ, ಇಲ್ಲಿ ಅಡಿಕೆ ಮರಕ್ಕೆ ನಾವು ಪೆಪ್ಪರ್ ಬಲ್ಲಿ ಇರುವಂಥ ಅಡಿಕೆ ಮರಕ್ಕೆ ತೋರಿಸ್ತಾ ಇದ್ದೇವೆ. ಅದನ್ನು ಅವನು ಹತ್ತಿದಾಗ ಮಧ್ಯಭಾಗದಲ್ಲಿ ಬಿಗಿಯಾಗಿ ಕಟ್ಟಿ, ನಂತರ ಬದಿಯಲ್ಲಿರುವಂಥ 10 ಅಡಿ ಏಣಿಯನ್ನು ಮೇಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ 20 ಅಡಿಯ ಒಳಗಡೆಗೆ ಈ ಮೇಲಿನ 10 ಅಡಿಯನ್ನು ಕಪ್ಲಿಂಗ್ ಮುಖಾಂತರ ತೂರಿಸಿಕೊಂಡು ನಂತರ ಸಾವಧಾನವಾಗಿ ಅವನು 20 ಅಡಿ ಪ್ಲಸ್ 10 ಅಡಿ ಒಟ್ಟು 30 ಅಡಿಯನ್ನು ಮೇಲಿನವರೆಗೆ ಏರಬಹುದಾಗಿದೆ. ಹಾಗೆಯೇ ತಾನು ಮೇಲೆ ಏರಿ ಕೆಳಗಡೆ ಬರುವಾಗ 10 ಅಡಿಯ ಏಣಿಯನ್ನು ಪುನಃ ಅದೇ ರೀತಿಯಲ್ಲಿ ಅದರಿಂದ ತಪ್ಪಿಸಿಕೊಂಡು ಕೆಳಗಡೆ ಹಿಡಿದುಕೊಂಡು ಬಂದು ಕೆಳಗಡೆ ಇಟ್ಟು 20 ಅಡಿ ಏಣಿಯನ್ನು ಕೂಡ ಕಳಚಿಡಬಹುದಾಗಿದೆ. ಈ ರೀತಿಯಾಗಿ ಉಪಯೋಗ ಮಾಡೋದು ಒಂದು ರೀತಿಯಾದರೆ, ಇನ್ನೊಂದು ರೀತಿಯಾಗಿ ನಾವು 20 ಅಡಿ 10 ಅಡಿ ಏಣಿಯನ್ನು ಜೊತೆಯಾಗಿ ಎತ್ತಿ, ಅಂದರೆ ನಾವು 20 ಅಡಿಗೆ 10 ಅಡಿಯ ಏಣಿಯನ್ನು ತೋರಿಸಿ 20 ಅಡಿಯ ಮೇಲ್ಭಾಗದ ಕ್ಲ್ಯಾಂಪ್ ಏನಿದೆ, ಮರವನ್ನು ಹಿಡಿದುಕೊಳ್ಳುವಂಥ ಏಣಿಯ ಕ್ಲ್ಯಾಂಪನ್ನು ಆ ಜೋಡಣೆಯ ಮಧ್ಯಭಾಗದಲ್ಲಿ ಬಿಗಿಯಾಗಿ ಸ್ಪ್ಯಾನರ್ ಮುಖಾಂತರ ಟೈಟ್ ಮಾಡಿಕೊಂಡು ನಂತರ ಒಂದೇ ರೀತಿಯಾಗಿ ಹಿಡಿದು ಒಟ್ಟಾಗಿ ಎತ್ತಿ ಅದನ್ನು ನೇರವಾಗಿ ಮರಕ್ಕೆ ಒರಗಿಸಿ 30 ಅಡಿಯನ್ನು ಈ ರೀತಿಯಾಗಿ ಕೂಡ ಏರಬಹುದಾಗಿದೆ. ಈ 2 ವಿಧಾನಗಳು ಇರುವುದರಿಂದ ನಾವು ಈ ಪೈಪಿಗೆ ಎಲ್ಲೂ ತೂತು ತೆಗೆಯಬೇಕಾಗಿಲ್ಲ. ಯಾಕೆಂದರೆ ತೂತು ತೆಗೆದಾಗ ನೇರವಾಗಿ ಒಬ್ಬ ವ್ಯಕ್ತಿಯ ಅದಕ್ಕೆ ಬೋಲ್ಟ್ ನಟ್ಟನ್ನು ಹಾಕುವಂಥ ಕೆಲಸ ಇರ್ತದೆ, ಒಂದನೇದಾಗಿ. ಇನ್ನೊಂದು, ಈ ರೀತಿಯಾಗಿ ತೂತು ತೆಗೆದ ಏಣಿಗೆ ಬೋಲ್ಟನ್ನು ಬಿಗಿದು ಹೆಚ್ಚಿನ ಕಾರ್ಮಿಕರು ಅದನ್ನು ಸ್ಥಳದಲ್ಲೇ ಇಡೋದು ಅಥವಾ ಅಂಗಳ ಬದಿಯಲ್ಲಿ ಇಡೋದು, ಈ ತರಹ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಈ ಥರ ಮಾಡಿರುವುದರಿಂದ ಎಲ್ಲಾದರೂ ವಿದ್ಯುತ್ ತಂತಿ ಅಂಗಳ ಬದಿಯಲ್ಲಿ ಅಥವಾ ತೋಟದ ಮಧ್ಯೆ ಹಾದು ಹೋಗುವ ಹೆಚ್ಚಿನ ಕಡೆಗಳಲ್ಲಿ ಹೆಚ್ಚಿನ ಆಗಿರುವುದರಿಂದ ಇಂತಹ ತೂತುಗಳನ್ನು ನಾವು ಪರ್ಮನೆಂಟ್ ಫಿಕ್ಸಿಂಗಿಗೆ ನಾವು ಅವಾಯ್ಡ್ ಮಾಡಿಕೊಂಡು ಇದನ್ನು ಪ್ರತ್ಯೇಕವಾಗಿ ಇರಿಸಿಕೊಂಡು ಈ ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಅಲ್ಲದೆ 20 ಅಡಿಗೆ 10 ಅಡಿ ಏಣಿಯನ್ನು ಸೇರಿಸಿ 30 ಅಡಿ ಮಾಡುವುದು ಮಾತ್ರ ಅಲ್ಲದೆ 10 ಅಡಿಯನ್ನು ಇತರ ಉಪಯೋಗಕ್ಕೆ, ಅಂದರೆ ಚಿಕ್ಕದಾಗಿ ಬೇರೆ ಮರಗಳಿಗೆ ಕಾಳುಮೆಣಸು ಕೊಯ್ಯುವುದಕ್ಕಾಗಲಿ ವೀಳ್ಯದೆಲೆ ಕೊಯ್ಯುವುದಕ್ಕಾಗಲಿ ಪ್ರತ್ಯೇಕವಾಗಿ ಉಪಯೋಗ ಮಾಡುವಾಗ ಫಿಕ್ಸ್ಡ್ ಬಂದಾಗ ಅದು ಸಮಸ್ಯೆ ಆಗುವುದರಿಂದ ಅದನ್ನು ಪ್ರತ್ಯೇಕ ಉಪಯೋಗಿಸಲು ಅನಾನುಕೂಲವಾಗ್ತದೆ. ಈ ರೀತಿಯಾಗಿ ಇದ್ದಾಗ ತುಂಬ ಸುಲಭವಾಗಿ 10 ಅಡಿಯನ್ನು ಕೂಡ ಪ್ರತ್ಯೇಕವಾಗಿ ಉಪಯೋಗ ಮಾಡಬಹುದು. ಎಲ್ಲಾದರೂ ನಮಗೆ ಕೇವಲ 30 ಅಡಿಯ ಒಂದೇ ಏಣಿಯ ಉಪಯೋಗ ಇದ್ದಲ್ಲಿ ನಮ್ಮಲ್ಲಿ ಒಂದೇ ಉದ್ದನೆಯ 30 ಅಡಿ ಏಣಿಗಳು ಕೂಡ ಲಭ್ಯ ಇದೆ. 30 ಅಡಿ, 25 ಅಡಿ, 20 ಅಡಿ, 18 ಅಡಿ, 15 ಅಡಿ ಈ ಎಲ್ಲ ಅಳತೆಗಳಲ್ಲಿ ಒಂದೇ ಉದ್ದನೆಯಲ್ಲಿ ನಮಗೆ ಈ ಏಣಿಗಳು ಲಭ್ಯವಿರುತ್ತದೆ.